ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಎರಡನೇ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ 4 ಐ ಟಿ ಕಂಪ್ನಿಗಳು ಲಾಂಗ್ ಟರ್ಮ್ಗೆ ಬೇಕಾದಂಥ ಡಿಸ್ಕಸ್ನ ಮಾಡೋಣ. ಓಕೆನಾ? ಸೊ ಮೊದಲನೇ ಕಂಪ್ನಿ ಬಂದು LTTS ಅಂದರೆ L&T ಟೆಕ್ನಾಲಜಿ ಸರ್ವೀಸಸ್. ಹೌದಲ್ವಾ? L&T ಟೆಕ್ನಾಲಜಿ ಸರ್ವೀಸಸ್. ಸೊ ಕರೆಂಟ್ ಪ್ರೈಸ್ ಬಂದು ಎಷ್ಟಿದೆ? 5,190 ರೂಪಾಯಿ. ಸೊ ಇವತ್ತು 5.5% ಸೊ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಅಂದರೆ 273 ರೂಪೀಸ್ ಇವತ್ತು ಏರಿಕೆಯನ್ನು ಕಂಡಿದೆ. ಇದರದ್ದು ಮ್ಯಾಕ್ಸಿಮಮ್ ಚಾರ್ಟ್ನ ನಾವು ನೋಡೋದಾದರೆ ಸೆಪ್ಟೆಂಬರ್ 2016 869 ರೂಪೀಸ್ಗೆ ಲಿಸ್ಟ್ ಆಗಿದ್ದು ಇವತ್ತು 5,190 ರೂಪೀಸ್ಗೆ ಬಂದು ನಿಂತಿದೆ. ಹೌದಲ್ವಾ? ಸೊ ಅದ್ರ ಮಧ್ಯೆ ಸುಮಾರು ಏಳು ಬೀಳು ಇದ್ದಿದ್ದೆ, ಅಪ್ಸ್ ಆ್ಯಂಡ್ ಡೌನ್ಸು ಸುಮಾರಿದೆ. ಸೊ ಅದನ್ನೆಲ್ಲ ದಾಟಿಕೊಂಡು ಇವತ್ತು ಆಲ್ ಟೈಮ್ ಹೈಗೆ ಇನ್ನೊಂದು ಸ್ವಲ್ಪನೇ ದೂರ ಇರೋ ಕಡೆಗೆ ಸ್ಟಾಕು ನುಗ್ಗಿದೆ. ಸೊ ಇದರದ್ದು ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ನೋಡಿ, PE ರೇಷಿಯೋ ಬಂದು 42.13 ಇದೆ. ಮಾರ್ಕೆಟ್ ಕ್ಯಾಪು 54,000 ಸೊ ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇದೆ. ಓಕೆ. ಸೊ ಇದರ ಕ್ರೆಡೆನ್ಷಿಯಲ್ಸ್ನ ನೋಡಿದ್ರೆ ಕ್ವಾರ್ಟರ್ಲಿ ರಿಸಲ್ಟ್. ಸೊ ಜೂನ್ 2023 300 ಕ್ರೋರ್ಸ್ ಇತ್ತು. ಆಮೇಲೆ 308 ಆಯಿತು, 321 ಆಯಿತು, 329 ಆಯಿತು, ಈಗ 313ಗೆ ಬಂದು ನಿಂತಿದೆ. ಸೊ ಸ್ವಲ್ಪ ಡಿಪ್ ಇದೆ. ಸೊ ಇಯರ್ ಆನ್ ಇಯರಲ್ಲಿ ಇನ್ಕ್ರೀಸ್ ಇದೆ 300 to 313. ಕ್ಯೂ ಆನ್ ಕ್ಯೂ ಅಲ್ಲಿ 329 to 313 ಡಿಕ್ರೀಸ್ ಇದೆ. ಸೊ ಸೇಲ್ಸು ಕೂಡ ಸ್ವಲ್ಪ ಡಿಕ್ರೀಸ್ ಆಗಿದೆ. ಎಕ್ಸ್ಪೆನ್ಸಸ್ಸು ಸ್ವಲ್ಪ ಡಿಕ್ರೀಸ್ ಆಗಿದೆ. ಸೊ ಎಲ್ಲದರಲ್ಲೂ ಡಿಕ್ರೀಸ್ ಇರೋ ಕಾರಣ OPM ಅಲ್ಲೂ 1% ನಿಮಗೆ ಬಿದ್ದಿದೆ. ಹೌದಲ್ವಾ? ಸೊ ಹೀಗನ್ಬಿಟ್ಟು ಅಯ್ಯೋ ಎಲ್ಲದರಲ್ಲೂ ಬಿದ್ದಿದೆ, ಇದೇನೋ ಒಂದು ಓಡದೇ ಇರೋ ಸ್ಟಾಕ್ ಹೇಳ್ತಾ ಇದ್ದಾರೆ ಅಂತ ಖಂಡಿತ ಇಲ್ಲ. ಸೊ ನೀವು ಮ್ಯಾಕ್ಸಿಮಮ್ ರಿಟರ್ನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಅಲ್ವಾ? ಸೊ ನೋಡಿ, ಈ ಸ್ಟಾಕು ನಿಮಗೆ ಕಂಟಿನ್ಯೂಯಸ್ ಒಂದು ಗ್ರೋತ್ ಕೊಡೋ ಸ್ಟಾಕ್. ಸೊ ಪ್ರಾಫಿಟಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತಾನೇ ಇದೆ ಸ್ಟಾಕು. ಪ್ರಾಫಿಟಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾನೇ ಇದೆ. ಸೊ ಕಾಂಪೌಂಡ್ ಸೇಲ್ಸ್ ಗ್ರೋತ್ ನೋಡಿ 69% 10 ಇಯರ್ಸ್ಗಿದೆ, 5 ಇಯರ್ಸ್ಗೆ 11% ಇದೆ, 3 ಇಯರ್ಸ್ಗೆ 22% ಇದೆ. ಓಕೆ, ಡಬಲ್ ಡಿಜಿಟಲ್ ಇದೆ, ಬಟ್ 5 ಇಯರ್ಸಲ್ಲಿ ತುಂಬ ಡಿಪ್ ಇದೆ. ಸ್ಟಾಕ್ ಪ್ರೈಸ್ CAGR ಸ್ಟಾಕ್ ಪ್ರೈಸ್ ಕಾಂಪೌಂಡಿಂಗಲ್ಲೂ ಕೂಡ 5 ಇಯರ್ಸ್ಗೆ 27% ಇದೆ ಅಲ್ವಾ? ಸೊ ಇನ್ನು ಮುಂದೆ ನೋಡೋಣ ಬನ್ನಿ. ಸೊ ರಿಸರ್ವ್ಸು ತುಂಬ ಇಟ್ಟಿದೆ ಕಂಪ್ನಿ. ಸೊ ರಿಸರ್ವ್ಸು 5030 ಅಂದರೆ 5,000 ಕೋಟಿ ಬರೀ ರಿಸರ್ವ್ಸ್ನೇ ಇಟ್ಟಿದ್ದಾರೆ. ಆಮೇಲೆ ಸೊ ಪ್ರಮೋಟರ್ ಹೋಲ್ಡಿಂಗ್ಸ್ಗೆ ಬಂದರೆ ಕೆಳಗಡೆ ಸೊ ನೋಡಿ, ಪ್ರಮೋಟರ್ ಹೋಲ್ಡಿಂಗ್ಸು ಇದರಲ್ಲಿ L&T ಅವರೇ ಪ್ರಮೋಟರ್ಸ್. ಓಕೆ. ಸೊ ಸೋಲ್ L&T ಕೋರ್ L&T ಏನಿದೆ ಅವರೇ ಪ್ರಮೋಟರ್ಸ್. 73.69% ಪ್ರಮೋಟರ್ಸ್ ಅವರೇ ಇದ್ದಾರೆ. ಸೊ FIIಸು ಸ್ವಲ್ಪ ಕಡಿತಗೊಳಿಸಿದ್ದಾರೆ, 4.46%. DIIಸು 1% ಇನ್ಕ್ರೀಸ್ ಮಾಡಿದ್ದಾರೆ. ಪಬ್ಲಿಕ್ಕು ಕೂಡ ಸ್ವಲ್ಪ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರ ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ. ನೋಡಿ, ವೀಕ್ಲಿ ಚಾರ್ಟಲ್ಲಿ ಸ್ಟಾಕ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲೊಂದು W ಪ್ಯಾಟ್ರನ್ನಲ್ಲಿ ಸ್ಟಾಕು ಮೇಲಕ್ಕೆ ಹೋಗ್ತಾಯಿತ್ತು. ಸೊ W ಪ್ಯಾಟ್ರನ್ ಮಾಡಿಕೊಂಡು ಇಲ್ಲಿ ಬ್ರೇಕ್ಔಟ್ ಕೊಡಬೇಕಾಗಿತ್ತು, ಬಟ್ ಆಲ್ ಟೈಮ್ ಹೈ ಇರೋದರಿಂದ ಇಲ್ಲಿ ಸುಮಾರು ರೆಸಿಸ್ಟೆನ್ಸಲ್ಲಿ ಬುಕ್ ಮಾಡೋರು ಇರ್ತಾರೆ. ಸೊ ಯಾವ ಥರ ಬುಕ್ಕಿಂಗ್ ಮಾಡ್ತಾರೆ ಅಂತ ನಾನು ಹೇಳಿದ್ರೆ ನೋಡಿ, ಆಲ್ ಟೈಮ್ ಹೈ ಈ ವ್ಯಾಲ್ಯೂ ಬಂದರೆ ಸ್ಟಾಕ್ನ ಇಲ್ಲಿ ತೊಗೊಂಡಿರೋರು ಈ ಪ್ರೈಸ್ನ ಸೆಟ್ ಮಾಡಿಬಿಡ್ತಾರೆ. ಅಂದರೆ 5,880 5,880 ರೂಪೀಸ್ ಬಂದ ತಕ್ಷಣ ಅದು ಆಟೋಮೆಟಿಕ್ ಸೇಲ್ ಆಗುತ್ತೆ. ಸೊ ಆ ಥರ ಸುಮಾರು ಕಾಲ್ಗಳನ್ನ ಈ ಪ್ಲೇಸಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಸ್ಟಾಕು ಒಂದು ಕೆಳಗಡೆ ಬಂದು ಮತ್ತೆ ಒಂದು ಇಲ್ಲಿರೋ ಸಪೋರ್ಟನ್ನೇ ತಗೊಂಡು ಸ್ಟಾಕು ಮತ್ತು ವಿ ಶೇಪ್ ರಿಕವರಿ ಕೊಡ್ತಾಯಿದೆ. ಓಕೆ, ಇವತ್ತು ಸ್ಟಾಕು ತುಂಬ ಚೆನ್ನಾಗಿ ಏರಿರೋ ಕಾರಣ ಸೊ ಇಲ್ಲಿಂದ ನೋಡೋಣ ಸ್ಟಾಕು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಬಟ್ ಲಾಂಗ್ ಟರ್ಮ್ಗೆ ತುಂಬ ಒಳ್ಳೆ ಸ್ಟಾಕು. ಹಾಕ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಇರೋರಿಗೆ ಇದು ತುಂಬ ಒಳ್ಳೆ ಸ್ಟಾಕು. ನೆಕ್ಸ್ಟ್ ಸ್ಟಾಕ್ಗೆ ಹೋಗೋಣ. ನೆಕ್ಸ್ಟ್ ಸ್ಟಾಕ್ ಬಂದು PGEL. PGEL ಅಂದರೆ ಏನು? PG ಎಲೆಕ್ಟ್ರೋಪ್ಲಾಸ್ಟ್ ಲಿಮಿಟೆಡ್. ಸೊ ಸ್ಟಾಕ್ ಪ್ರೈಸ್ ಬಂದು 490 ರೂಪೀಸ್ ಆಗಿದೆ.
ಸೊ 459% ಕೊಟ್ಟಿದೆ ಆಲ್ ಟೈಮ್, ಸಾರಿ 1513% ಕೊಟ್ಟಿದೆ ಆಲ್ ಟೈಮು. ಓಕೆ, ಅಂದರೆ ಮ್ಯಾಕ್ಸಿಮಮ್ ನಾವು ಚಾರ್ಟ್ ಹಾಕಿದಾಗ 2011ಅಲ್ಲಿ 30 ರೂಪೀಸ್ಗೆ ಲಿಸ್ಟ್ ಆಯಿತು. ಸೊ 2011ಗೆ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ನೂ ಡಿಜಿಟಲೈಸೇಷನ್ ಕೂಡ ಆಗಿರಲಿಲ್ಲ ಅಲ್ವಾ. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಅಪ್ ಟು 2020ವರೆಗೆ ಸ್ಟಾಕು ಬರೀ 80% ರಿಟರ್ನ್ಸ್ ಕೊಟ್ಟಿದೆ. ಅದೇ ಆಫ್ಟರ್ ಕೋವಿಡ್ ನೋಡಿ, ಕೋವಿಡಲ್ಲಿ ನಿಮಗೆ ಸ್ಟಾಕು 3 ರೂಪೀಸ್ ಹೆಚ್ಚು ಕಡಿಮೆ 3 ರೂಪೀಸ್ 87 ಪೈಸಾ. ಸೊ 15 ನವಂಬರ್ 2019 ಅಲ್ವಾ. ಸೊ ಬೇಡಪ್ಪ 20ನೇ ಇಟ್ಕೊಳ್ಳಿ. ಸೊ ಮಾರ್ಚ್ 2020ಲಿ ಯಾರು ಇನ್ವೆಸ್ಟ್ ಮಾಡಿದರೆ ಅವರ ಕಾಂಪೌಂಡಿಂಗ್ ನೋಡಿ 10,000% ಜಾಸ್ತಿ ಆಗಿದೆ ಅಲ್ವಾ. ಅಂದರೆ ನೀವೊಂದು 1000 ಶೇರು ₹4.50 ಅಂದರೆ 4,000 ರೂಪಾಯಿ ಹಾಕಿದರೆ ನಿಮಗೆ ಅದು ಎಷ್ಟು ಜಾಸ್ತಿ ಆಗ್ತಿತ್ತು ನೋಡಿ. ಇದೇ ಪವರ್ ಆಫ್ ಕಾಂಪೌಂಡಿಂಗು, ಪವರ್ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳೋದು. ನೋಡಿ, ಹಾಕ್ಬಿಟ್ಟು ನೀವು ಮರಿಬೇಕಷ್ಟೇ. ನೀವು ಆಗಾಗ ನಿಮ್ಮ ಪೋರ್ಟ್ಫೋಲಿಯೋನ ನೋಡ್ತಾ ಇದ್ದರೆ ನಿಮಗೆ ಟೆಂಪ್ಟ್ ಆಗುತ್ತೆ, ಅಯ್ಯೋ ಇಷ್ಟು ದಿನ ಆಯಿತು ಇನ್ನೂ ಏರಿಲ್ವಲ್ಲ, ಇಷ್ಟು ದಿನ ಆಯಿತು ಇನ್ನೂ ಏರಿಲ್ವಲ್ಲ ಅಂತ ಅನಿಸುತ್ತೆ. ನೀವು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಟು 5 ವರ್ಷ ಹಾರಿಸನ್ ಕೊಟ್ಬಿಟ್ಟು ಬಿಟ್ಟು ನೋಡಿ ನಿಮ್ಮ ಸ್ಟಾಕ್ಸು ಯಾವ ಲೆವೆಲ್ಗೆ ಹೋಗಿರುತ್ತೆ ಅಂತ. ಅದಕ್ಕೆ ಇದೇ ಒಂದು ಉದಾಹರಣೆ. ಸೊ ನಾವು ಈಗ ಡಿಸ್ಕಸ್ ಮಾಡ್ತಿರೋದು PGEL ಅಂತ, PG ಎಲೆಕ್ಟ್ರೋಪ್ಲಾಸ್ಟ್, ಹೌದಲ್ವಾ. ಸೊ ಇದ್ರದ್ದು ಮೇಯ್ನ್ ಕಾಂಪಿಟೇಟರ್ ಬಂದು ಡಿಕ್ಸಾನ್ ಟೆಕ್ನಾಲಜೀಸ್. ನಿಮಗೆ ಗೊತ್ತಿದೆ, ಡಿಕ್ಸಾನು ಈಗಾಗಲೇ 12,000 ದಾಟಿದೆ ಶೇರು. ಸೊ 12,000 ಹಾಕೋಕ್ಕೆ ಯಾರ ಹತ್ರ ದುಡ್ಡಿಲ್ಲ, ಅವರು ಈ ಕಡೆ ಮುಖ ಮಾಡ್ಬೋದು. ಸೊ 490 ರೂಪೀಸ್ಗೆ ಇದೆ. ಇದು ಕೂಡ 4,000 ರೇಂಜ್ಗೆ ಹೋಗಿತ್ತು, ಸ್ಪ್ಲಿಟ್ಟಾಗಿ ಈಗ 490 ರೂಪೀಸ್ಗೆ ಆಲ್ ಟೈಮ್ ಹೈಗೆ ಬಂದಿತ್ಕೊಂಡಿದೆ. ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದು 12,000 ಕೋಟಿ. PE ರೇಷಿಯೋ ನೋಡಿ 115 ಕೊಟ್ಟಿದೆ. ಯಾಕೆಂದರೆ ಇದರಲ್ಲಿ ಜಾಸ್ತಿ ನಿಮಗೆ ಮೋಟ್ ಅಂದರೆ ಏನು, ಕಾಂಪಿಟೇಷನ್. ಸೊ ಇರೋದೇ ಇಬ್ಬರು ಕಾಂಪಿಟೇಟರ್ಸು, ಅದರಲ್ಲಿ ಫಸ್ಟ್ ಡಿಕ್ಸಾನು, ಸೆಕೆಂಡ್ ಇವರು. ಹಾಗಾಗಿ ಇದಕ್ಕೆ PE ರೇಷಿಯೋನು ತುಂಬ ಜಾಸ್ತಿನೇ ಇದೆ, ಹೌದಲ್ವಾ. ಸೊ ಇದರದ್ದು ಕ್ರೆಡೆನ್ಷಿಯಲ್ಸ್ನ ನೋಡ್ಕೊಂಬರೋಣ ಬನ್ನಿ. PGELನ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನೋಡೋಣ. ಸೊ ಜೂನ್ 2023ಅಲ್ಲಿ 34 crores ಪ್ರಾಫಿಟ್ನ ಡಿಕ್ಲೇರ್ ಮಾಡಿದರು. ಅದಾದಮೇಲೆ ಡಿಪ್ ಆಯಿತು 12 crores. ಸೊ ಅಲ್ಲಿ ಏನಾಯಿತು, OPM ಡಿಕ್ರೀಸ್ ಆಯಿತು. ಅದಾದಮೇಲೆ 19 crores ಇನ್ಕ್ರೀಸು, OPM ಸ್ಟಡಿ ಇತ್ತು. ಅದಾದಮೇಲೆ OPMಲ್ಲಿ 11% ಇನ್ಕ್ರೀಸ್ ಆಯಿತು. ಸೊ 3% ಇನ್ಕ್ರೀಸ್ ಆಗಿದೆ, 11% ಬಂತು. ಪ್ರಾಫಿಟ್ಟು ಸರ್ಜ್ ಆಯಿತು 70 crores. ಓಕೆ, ಸೊ ಅದಾದಮೇಲೆ ಈಗ 84ಗೆ ಬಂದಿದೆ. ಸೊ 34ಇಂದ 84 ತುಂಬ ಒಳ್ಳೆ ಜಂಪು. ಸೊ OPM 1% ಬಿದ್ದಿದೆ ಅಷ್ಟೇ, ಆದರೂ ಏನಾಗಲ್ಲ. ಬಟ್ ಸೇಲ್ಸು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಸೊ ಇವರು ಏನು ಮಾಡ್ತಾರೆ, ಡಿಕ್ಸಾನ್ ಥರ ಇವರು ಕೂಡ ಬೇರೆ ಕಂಪ್ನಿಗಳಿಗೆ ಸ್ಕ್ರೀನ್ಸನ್ನು ಮಾಡಿಕೊಡ್ತಾರೆ. ಮೊಬೈಲ್ ಸ್ಕ್ರೀನ್ಸು, TV ಸ್ಕ್ರೀನ್ಸು, ವಾಷಿಂಗ್ ಮಿಷಿನ್ನು, ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸು, ಮಿಕ್ಸಿ, ಹೋಮ್ ಅಪ್ಲಯನ್ಸಸ್ಗೆ ಇವರು ಸಹಾಯ ಮಾಡ್ತಾರೆ. ಸೊ ಯಾರಾದರೂ ಒಂದು ಡೈವರ್ಸಿಫಿಕೇಷನ್ ಬೇಕು, ಪೋರ್ಟ್ಫೋಲಿಯೋಲಿ ಹೈ ಗ್ರೋತ್ ಇರಬೇಕು ಅಂದರೆ ಖಂಡಿತ ಇದನ್ನು ನೋಡ್ಬೋದು. ಹಾಗೆ ಕೆಳಗಡೆ ಹೋಗೋಣ ಬನ್ನಿ. ಸೊ ನೀವು ನೋಡ್ಬೋದು 3 years ಪ್ರಾಫಿಟ್ ಗ್ರೋತು 124% ಇದೆ. ಸ್ಟಾಕ್ ಪ್ರೈಸ್ CAGR ಎಷ್ಟು ನೋಡಿ, 1 yearಗೆ 203%, 3 yearsಗೆ 143%, 5 yearsಗೆ 155%, 10 yearsಗೆ 45% ಗ್ರೋತ್ ಇದೆ. ಸೊ ಟ್ರಿಪಲ್ ಡಿಜಿಟ್ಸಲ್ಲಿ ಸ್ಟಾಕ್ ಪ್ರೈಸ್ CAGR ಇನ್ಕ್ರೀಸ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನೋಡೋದಾದರೆ 53.56%. ಪ್ರಮೋಟರ್ಸಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. FIIs 1%ನ ಅಂದರೆ 0.5% ಕಡಿತಗೊಳಿಸಿದ್ದಾರೆ, 0.4%. DIIs ನಿಯರ್ಲಿ 0.6% ಜಾಸ್ತಿ ಮಾಡಿದ್ದಾರೆ. ಪಬ್ಲಿಕ್ಕು ಸೊ ಸ್ವಲ್ಪ ಕಡಿತಗೊಳಿಸಿದ್ದಾರೆ. ಅದರ್ಸು 0.26% ಇದೆ. ಸೊ ಪ್ರಮೋಟರಲ್ಲೂ ಜುಲೈ ಡೇಟಾ ತುಂಬ ಚೆನ್ನಾಗಿ ಬಂದಿದೆ. ಮುಂದೆ ನೋಡೋಣ ಸ್ಟಾಕು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಚಾರ್ಟ್ನ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಟೆಕ್ನಿಕಲ್ ಚಾರ್ಟ್ PGELದು ನೋಡಿರ್ಬೋದು. ಸೊ ಇದು ಒಂದು ಮೊದಲನೇ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನು, ಇದು ಎರಡನೇ ರೆಸಿಸ್ಟೆನ್ಸ್ ಲೈನು, ಇದು ಮೂರನೇ ರೆಸಿಸ್ಟೆನ್ಸ್ ಲೈನು. ಸೊ ಇವತ್ತು ಸ್ಟಾಕು ಒಂದು ಬ್ರೇಕೌಟ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು, ವಿತ್ ಗುಡ್ ವಾಲ್ಯೂಮ್ಸ್.
ಸೊ ವಾಲ್ಯೂಮ್ಸು ತುಂಬ ಚೆನ್ನಾಗಿದೆ. ಸೊ ಈ ನೋಡಿ, ಈ ಸ್ಟಾಕು ಒಂದು ಯು ಪ್ಯಾಟ್ರನ್ನಲ್ಲಿ ಕೆಲಸ ಮಾಡ್ತಾಯಿತ್ತು, ಹೌದಲ್ವಾ? ಸೊ ಈ ಸ್ಟಾಕು ಒಂದು ಯು ಪ್ಯಾಟ್ರನ್ನಲ್ಲಿ ನಿಮಗೆ ಕೆಲಸ ಮಾಡ್ತಾಯಿತ್ತು. ಸೊ ಇವತ್ತು ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ. ಸೊ ಮುಂಚೆ ನೀವು ನೋಡ್ಬೋದು, ಸ್ಟಾಕು ಸ್ಪ್ಲಿಟ್ ಆದಾಗ ಸ್ವಲ್ಪ ಕನ್ಸಾಲಿಡೇಷನ್ ಫೇಸಲ್ಲಿ ಇಲ್ಲೊಂದು ಸ್ವಲ್ಪ ಹೊತ್ತಿತ್ತು. ಸೊ ಇಲ್ಲೊಂದು ಬ್ರೇಕ್ಔಟ್ ಬರಬೇಕಿತ್ತು, ಬಟ್ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದ್ದರಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿ ಒಂದು ಯು ಪ್ಯಾಟ್ರನ್ನಲ್ಲಿ ಸ್ಟಾಕು ನಡೀತಾ ಇತ್ತು. ಸೊ ಇವತ್ತು ಬ್ರೇಕ್ ಡೌನ್ ಕೊಟ್ಟಿದೆ. ಸೊ ಸ್ಟಾಕು ಇಲ್ಲಿಂದ ಮತ್ತೆ ನಿಮಗೆ ಒಂದು 20% ಅಪ್ ಹೋಗೋ ಚಾನ್ಸಸ್ಸು ಜಾಸ್ತಿ ಕಾಣ್ತಾ ಇದೆ. ಯಾರಾದರೂ ಡಿಕ್ಸಾನಲ್ಲಿ ಆಗಲಿಲ್ಲ, ಅದು 12,000 ಮೇಲಿದೆ ಸ್ಟಾಕು ಅನ್ನೋರು ಖಂಡಿತ PGELನ ತೊಗೊಂಡು ಇನ್ವೆಸ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಟಾಕ್ ಬಂದು ಕೈನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್. ಸೊ ಸ್ಟಾಕ್ನ ಬೆಲೆ ಬಂದು 5,080 ರೂಪಾಯಿ ಇದೆ. ಸೊ ಆಲ್ ಟೈಮ್ ನಿಮಗೆ 581% ಆಲ್ ಟೈಮ್ ರಿಟರ್ನ್ಸ್ನ ಕೊಟ್ಟಿದೆ. ಓಕೆ, ಸೊ ಸ್ಟಾಕ್ ಲಿಸ್ಟಿಂಗ್ ಆಗಿರೋದು ಯಾವಾಗ? ನವಂಬರ್ 2022 745 ರೂಪೀಸ್ಗೆ ಲಿಸ್ಟ್ ಆಗಿದ್ದು ಇವತ್ತು 5,000 ರೂಪೀಸ್ಗೆ ಬಂದು ನಿಂತಿದೆ. ಸೊ ನೋಡಿ, ಇಲ್ಲೂ ಪವರ್ ಆಫ್ ಕಾಂಪೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮಾರ್ಕೆಟ್ ಕ್ಯಾಪು 32,000 ಕೋಟಿ ಇದೆ. PE ರೇಷಿಯೋ ನೋಡಿ ಎಷ್ಟು ಹೈ ಇದೆ. ಸೊ ಯಾಕೆ IT ಸ್ಟಾಕ್ಸ್ಗೆ ಹೈ PE ರೇಷಿಯೋ ಅಂದರೆ, IT ಸ್ಟಾಕ್ಸು ಮೇಯ್ನ್ ಸೋರ್ಸ್ ಬಂದು USA, ಅಮೇರಿಕಾ. ಸೊ ಅಮೇರಿಕಾದಲ್ಲಿ ಅವರ ಒಂದು ನ್ಯಾಸ್ಡ್ಯಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಅಲ್ಲಿ ಚೆನ್ನಾಗಿ ಕೆಲಸ ಬಂದರೆ ಇಲ್ಲೂ ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಆಗೋ ಸಾಧ್ಯತೆ ಇದೆ. ಸೊ ಈ ಸುಮಾರು ಸರ್ವಿಸ್ ಬೇಸ್ಡ್ ಕಂಪ್ನಿನೇ ಆಗಿರೋದ್ರಿಂದ ಸೊ PE ರೇಷಿಯೋ ಜಾಸ್ತಿನೇ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಬಿಸ್ನೆಸ್. ಓಕೆ, ಸೊ ನೋಡೋಣ ಈ ಸ್ಟಾಕು ಏನಕ್ಕೆ ಇಷ್ಟು ಜಾಸ್ತಿ ಆಯಿತು. ಯಾಕಂದರೆ ಕಳೆದ ಒಂದು 5 ದಿನದ ಅಂತರ ನೋಡಿದ್ರೇ ನಿಮಗೆ 18% ರಿಟರ್ನ್ ಕೊಟ್ಟಿದೆ ಅಲ್ವಾ? ಇನ್ನು 1 ತಿಂಗಳು ನೋಡಿ 1,000 ರೂಪಾಯಿ ಏರಿದೆ, 6 ತಿಂಗಳು 2,000 ರೂಪಾಯಿ ಏರಿದೆ. ಸೊ ಏನಕ್ಕೆ ಇಷ್ಟು ಹೋಗಿದೆ ನೋಡೋಣ ಬನ್ನಿ. ಸೊ FII's ಇನ್ಕ್ರೀಸ್ ಸ್ಟೇಕ್. ಸೊ ಇದು ನೆನ್ನೆ ಪಬ್ಲಿಷ್ ಆಗಿರೋ ಒಂದು ಆರ್ಟಿಕಲ್ಲು. ಸೊ ಆರ್ಡರ್ ಬುಕ್ಕು 5,000 ಕೋಟಿ ಆರ್ಡರ್ ಬುಕ್ಕು ಇದಕ್ಕೆ ಬಂದಿದೆ. ಸೊ ಇದೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿದು ಸ್ಟಾಕು. 52 ಬ್ಯಾಕ್ ಟು ಬ್ಯಾಕ್ 52 ವೀಕ್ ಹೈ, ಬ್ಯಾಕ್ ಟು ಬ್ಯಾಕ್ 52 ವೀಕ್ ಹೈನ ಜಂಪ್ ಮಾಡಿದೆ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನು ಜಂಪ್ಸ್ ಓವರ್ 100%. ಸೊ ಪ್ರಾಫಿಟ್ಟು 100% ಡಿಕ್ಲೇರ್ ಮಾಡಿದ್ದಾರೆ. ಸೊ ಕೈನ್ಸ್ ಟೆಕ್ನಾಲಜಿ ಏನು ಮಾಡ್ತಾರೆ? ಸೊ ಇದು ಒಂದು ಸಾಫ್ಟ್ವೇರ್ ರಿಲೇಟೆಡ್ ಕಂಪ್ನಿ ಆಗಿದೆ. ಸೊ ಇವರು ಯಾವುದ್ರಲ್ಲಿ ಬಿಸ್ನೆಸ್ ಕೊಡ್ತಾರೆ? ಎಂಡ್ ಟು ಎಂಡ್ ಆ್ಯಂಡ್ IoT ಸೊಲ್ಯೂಷನ್ಸ್ ಎನೇಬಲ್ಡ್ ಇಂಟಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಸೊ IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಅದರದ್ದು ಸೊಲ್ಯೂಷನ್ ಸರ್ವೀಸಸ್ನ ಇವರು ಕೊಡ್ತಾರೆ ಮತ್ತು ಅದರದ್ದು ಪ್ರಾಡಕ್ಟ್ಸ್ ಕೂಡ ಮಾಡ್ತಾರೆ. ಸೊ ಇವ್ರದ್ದು ಸ್ಟೆಲ್ಲಾರ್ ಕ್ವಾರ್ಟರ್ಲಿ ರಿಸಲ್ಟ್ಸ್, ಸ್ಟೆಲ್ಲಾರ್ ಅಂದರೆ ಏನು? ಅತ್ಯದ್ಭುತವಾದ ಕ್ವಾರ್ಟರ್ಲಿ ರಿಸಲ್ಟನ್ನ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಇನ್ಕ್ರೀಸ್ ಬೈ, ಆಪ್ರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಬೈ 66%, ಹೌದಲ್ವಾ? ಸೊ ಅದೇ ಥರ ನೆಟ್ ಪ್ರಾಫಿಟ್ ಸ್ಕೈ ರಾಕೆಟೆಡ್ ಬೈ 106%, ಅದು 50 ಕೋಟಿ ಆಗಿದೆ. ಓಕೆ, ಸೊ ಆರ್ಡರ್ ಬುಕ್ ಸರ್ಚ್ ಟು 22% ಸೀಕ್ವೆನ್ಷಿಯಲಿ ಟು 5,038 crores. ನಾನು ಆಗಲೇ ಹೇಳ್ದಂಗೆ 5,038 ಕೋಟಿ ಆರ್ಡರ್ ಬಂದಿದೆ. ಸೊ ಇದು ಫೈನಾನ್ಷಿಯಲ್ ಇಯರ್ Q1ನಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದುಕೊಡೋ ಸಾಧ್ಯತೆ ಇದೆ. ಓಕೆ, ಸೊ ನೋಡಿ, ಆರ್ಡರ್ ಬುಕ್ಕು ಸಿಗುತ್ತೆ ಎಲ್ಲ ಕಂಪ್ನಿಗೂ, ಅದನ್ನು ಎಕ್ಸಿಕ್ಯೂಷನ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟಾಕ್. ಓಕೆ, ಸೊ ಇವರು ಮೇಯ್ನ್ಲಿ ಯಾವ್ಯಾವುದಕ್ಕೆ ಕೊಡ್ತಾರೆ? ಇಂಡಸ್ಟ್ರಿಯಲ್ ಆ್ಯಂಡ್ EV, ಏರೋಸ್ಪೇಸ್, ಔಟರ್ ಸ್ಪೇಸ್, ಸ್ಟ್ರಾಟಜಿಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರೈಲ್ವೆ ಸೆಕ್ಟರ್ಸ್ಗೆ ಸರ್ವಿಸನ್ನು ಕೊಡ್ತಾರೆ. ಸೊ ಇದರ ಟೆಕ್ನಿಕಲ್ ಚಾರ್ಟ್ನ ನೋಡೋಣ. ನೋಡಿ, ಸ್ಟಾಕು ವೀಕ್ಲಿ ಚಾರ್ಟ್ನ ಹಾಕಿದ್ದೀನಿ. ಸ್ಟಾಕ್ ಯಾವ ಥರ ಒಂದು ಶುರುವಾದಾಗಲಿಂದನೇ ಒಂದು ಮೇಲ್ಗಡೆ ಹೋಗೋ ರೀತಿನ ನಾವು ನೋಡ್ಬೋದು. ಸೊ ಇಲ್ಲಿ ಸಮ್ ಪಾಯಿಂಟ್, ಸೊ 3,000 ರೂಪೀಸ್ 3,100 ರೂಪೀಸಲ್ಲಿ ಬಂದು ರೆಸಿಸ್ಟೆನ್ಸ್ನ ತೊಗೊಂಡು ಶಾರ್ಟಾಗಿ ಒಂದು 10-15% ಬಿದ್ದಿದೆ. ಸೊ ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಕೊಟ್ಟು ಅದೇ ರೆಸಿಸ್ಟೆನ್ಸ್ ಲೈನ್ನ ತಗೊಂಡು ಇನ್ನೂ ಮೇಲಕ್ಕೆ ಹೋಗಿ, ಸೊ ನೋಡಿ ಇವಾಗ ಸ್ಟಾಕು ಇವತ್ತೊಂದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇವತ್ತು ಒಂದೇ ದಿನ 212 ರೂಪೀಸು ಸ್ಟಾಕು ಮೇಲಕ್ಕೆ ಹೋಗಿದೆ.
ಸೊ ಸ್ಟಾಕ್ ಒಂದು ಫ್ರೆಶ್ ಬ್ರೇಕೌಟ್ನ ಕೊಟ್ಟಿದೆ ವಿತ್ ಡೀಸೆಂಟ್ ವಾಲ್ಯೂಮ್ಸ್. ಸೊ ವಾಲ್ಯೂಮ್ಸ್ ಡೀಸೆಂಟ್ ಆಗಿದೆ. ಸೊ ವಾಲ್ಯೂಮ್ಸ್ ಎಲ್ಲಿ ಡ್ರೈ ಇದೆ ಅಲ್ಲಿ ನಾವು ಇನ್ವೆಸ್ಟನ್ನು ಮಾಡಬೇಕು. ನೋಡಿ, ಇಲ್ಲಿ ಮಾಡ್ಬೋದಾಗಿತ್ತು. ಈಗ ಇಲ್ಲೆಲ್ಲ ವಾಲ್ಯೂಮ್ಸ್ ಬರೋಕ್ಕೆ ಶುರುವಾಗಿದೆ. ಸೊ ಬಂದಾಗ ನಾವೇನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಸ್ಟಾಕು ಮೇಲೆ ಹೋಗೋದನ್ನು ನೋಡಬೇಕು, ಎಂಜಾಯ್ ಮಾಡಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಲಾಂಗ್ ಟರ್ಮಲ್ಲಿ ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಖಂಡಿತ ಈ ನಾನು ಹೇಳೋ ಕಂಪ್ನಿಗಳಲ್ಲಿ ಖಂಡಿತ ಮಾಡಿದ್ರೆ ನಿಮ್ಮ ಪೈಸೆ ಡಬಲ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಡಬಲ್ ಏನೋ ತ್ರಿಬಲ್ ಕೂಡ ಆಗುತ್ತೆ. ಓಕೆನಾ? ಸೊ ಮುಂದಿನ ಸ್ಟಾಕ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಟಾಕ್ ಬಂದು KPIT ಟೆಕ್ನಾಲಜೀಸ್. ಸೊ 1815 ರೂಪೀಸ್ಗೆ ಬಂದು ನಿಂತಿದೆ. ಸೊ ಇವತ್ತು 27 ರೂಪೀಸ್ ಜಾಸ್ತಿಯಾಗಿ ನಿಂತಿದೆ, ಹೌದಲ್ವಾ? ಸೊ ಇದರದ್ದು ಮ್ಯಾಕ್ಸಿಮಮ್ ನೋಡಿದ್ರೆ ಸೊ ಜಾಸ್ತಿ ಏನು ತುಂಬ ವರ್ಷಗಳೇನಾಗಿಲ್ಲ. 2019 108 ರೂಪೀಸ್ಗೆ ಸ್ಟಾಕ್ ಲಿಸ್ಟ್ ಆಗಿದ್ದು ಇವತ್ತು 1815 ರೂಪೀಸ್ಗಿದೆ. ಬೇಡಪ್ಪ, ಮಾರ್ಚ್ 2020 44 ರೂಪೀಸ್ಗೆ ಸ್ಟಾಕ್ ಬಂದಿತ್ತು. ಸೊ ಆವಾಗಲೂ ಕೂಡ ಇನ್ನು ಕೋವಿಡ್ ಫಾಲ್ ಆದಾಗ ಇನ್ವೆಸ್ಟ್ ಮಾಡಿರೋರ್ದು ಇವತ್ತು 4000% ರಿಟರ್ನ್ಸ್ನ ಕೊಟ್ಟಿದೆ. ನೋಡಿ, ಇದು ನಾನು ಯಾಕೆ ನಿಮಗೆ ಆಗಾಗ ಮ್ಯಾಜಿಕ್ ಆಫ್ ಕಂಪೌಂಡಿಂಗ್, ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತೀನಿ ಅಂದರೆ ಇದಕ್ಕೇ. 44 ರೂಪಾಯಿ ಇದ್ದಿದ್ದು ಇವತ್ತು 1800 ರೂಪಾಯಿ ಆಗಿದೆ, ಹೌದಲ್ವಾ? ಎಷ್ಟು ಒಂದು ಇದಕ್ಕಿಂತ ಒಳ್ಳೆ ರಿಟರ್ನ್ಸ್ ಬೇರೆ ಎಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ಇದರದ್ದು ಮಾರ್ಕೆಟ್ ಕ್ಯಾಪ್ ಬಂದು 49,000 ಕೋಟಿ, PE ರೇಷಿಯೋ ಬಂದು 75 PE ರೇಷಿಯೋ ಇದೆ. ಓಕೆ, ಇದರದ್ದು ಒಂದು ಕ್ರೆಡೆನ್ಷಿಯಲ್ಸನ್ನು ನೋಡೋಣ ಬನ್ನಿ. ನೋಡಿ, ಇದರದ್ದು ಕ್ರೆಡೆನ್ಷಿಯಲ್ಸು ಎಷ್ಟು ಚೆನ್ನಾಗಿದೆ ಅಂತ. ನೀವು 2 ವರ್ಷದ ಡೇಟಾನೇ ತೆಗೀರಿ. ನೋಡಿ, 88 2022, 88, 84, 104, 112, ಮತ್ತು 112ಇಂದ ಜೂನ್ 2023 134 crores, 141, 157, 166, ಈಗ 204. ಸೊ ಇದು ನನ್ನ ಒಂದು ಪರ್ಸ್ನಲ್ ತುಂಬ ಫೇವ್ರೇಟ್ ಸ್ಟಾಕು. ನನಗೆ ತುಂಬ ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ. ಓಕೆನಾ? ಸೊ ಇದು ಒಂದು ಕಾಲ್ ಟಿಪ್ ರೆಕಮೆಂಡೇಷನ್ ಏನೂ ಇಲ್ಲ. ನೀವು ಕೂಡ ಅಧ್ಯಯನ ಮಾಡಿ, ಇಂಥ ಒಳ್ಳೆ ಸ್ಟಾಕ್ಗಳು ತುಂಬ ಸಿಗುತ್ತೆ, ಇನ್ವೆಸ್ಟ್ ಮಾಡ್ಬೋದು. ಸೊ ಇದರದ್ದು ಶೇರ್ ಪ್ಯಾಟ್ರನ್ ಎಲ್ಲ ನೋಡೋಣ. ನೋಡಿ, ಇದರದ್ದು ಕಾಂಪೌಂಡ್ ಸೇಲ್ಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಕಾಂಪೌಂಡ್ ಪ್ರಾಫಿಟ್ ಗ್ರೋತ್ 5 ಇಯರ್ಸ್ಗೆ 41, 3 ಇಯರ್ಸ್ಗೆ 61. ಸೊ ಸ್ಟಾಕ್ ಪ್ರೈಸ್ CAGR ನೋಡಿ 84%, 3 ಇಯರ್ಸ್ಗೆ 72%. ಸೊ ಎಲ್ಲ ಡಬಲ್ ಡಿಜಿಟಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ಸೊ ಪ್ರಮೋಟರ್ಸ್ ನೋಡಿ ಒಂಚೂರು ಸ್ಟೇಕ್ನ ಕಮ್ಮಿ ಮಾಡಿಲ್ಲ, 39.47 ಬಂದಿದೆ. ಸೊ ನೆಕ್ಸ್ಟು FIIs 22.23 ಬಂದಿದೆ. DIIs ಇನ್ಕ್ರೀಸ್ ಮಾಡಿದ್ದಾರೆ 2%, ಪಬ್ಲಿಕ್ಕು ಡಿಕ್ರೀಸ್ ಮಾಡಿದ್ದಾರೆ. FIIs 1% ಡಿಕ್ರೀಸ್ ಮಾಡಿದ್ದಾರೆ. ಇಟ್ಸ್ ಓಕೆ. ಸೊ ಆಗಾಗ ಟ್ರಿಮ್ ಮಾಡ್ತಾ ಇರ್ತಾರೆ FIIs. ಸೊ ಮೊದಲಿನ ಥರ ಇಲ್ಲ FIIs ಸೆಲ್ ಮಾಡಿದ ತಕ್ಷಣ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ ಅಂತ. ಸೊ ಅದನ್ನು ಎತ್ತಲಿಕ್ಕೆ DIIs ಇದ್ದಾರೆ ನೋಡಿ, ಅವ್ರು ಸೇಲ್ ಮಾಡಿದ್ರು, DIIs ಇಲ್ಲಿ ತಗೊಂಡಿದ್ದಾರೆ. ಸೊ ಇದ್ರ ಚಾರ್ಟ್ ನೋಡೋಣ. ನೋಡಿ, ಇದು KPIT ಟೆಕ್ನ ಒಂದು ವೀಕ್ಲಿ ಚಾರ್ಟ್. ಸೊ ಇದು ಒಂದು ಕೋವಿಡ್ ಫಾಲ್ ಆಗಿರ್ಬೋದು. ಸಾರಿ, ನಾಟ್ ಎ ಕೋವಿಡ್, ಇದು ಒಂದು ರಷ್ಯಾ ಉಕ್ರೇನ್ ವಾರ್ ಆಗಿದ್ದಾಗ ಇದು ಹೈಯೆಸ್ಟ್ ಫಾಲ್ ಬಿದ್ದಿದ್ದು. ಮತ್ತು ಈ ಸ್ಟಾಕ್ ಮೇಲೆ ಕೆಲವೊಂದು ನಾಟಿ ಬ್ರೋಕರ್ಸ್ ಅವರು 50% ಬಿದ್ದೋಗುತ್ತೆ, 60% ಬಿದ್ದೋಗುತ್ತೆ ಅಂತ ಕಾಲ್ ಕೊಡ್ತಾ ಇರ್ತಾರೆ. ಅವ್ರು ಕಾಲ್ ಕೊಡ್ತಾ ಇರುತ್ತೆ, ಸ್ಟಾಕ್ ಪ್ರೈಸು ಮೇಲಕ್ಕೆ ಹೋಗ್ತಾನೇ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನೋಡಿ, ಸ್ಟಾಕು ಮಧ್ಯೆ ನಿಮಗೆ 10% ಬಿದ್ದು ಮೇಲಕ್ಕೆ ಹೋಗುತ್ತೆ. ಓಕೆ, ಸೊ ಎಲ್ಲಿ 10% ನಿಮಗೆ ಬೀಳೋ ಚಾನ್ಸಸ್ ಸಿಗುತ್ತೆ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಒಂದು ದುಡ್ಡನ್ನು ಜಾಸ್ತಿ ಮಾಡ್ಕೊಳ್ಳೋ ಅವಕಾಶ ಈ ಸ್ಟಾಕು ಆಗ ಕೊಡ್ತಾ ಇರುತ್ತೆ. ನೋಡಿ, ಸ್ಟಾಕ್ದು ಚಾರ್ಟ್ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಹೀಗೆ ಹೋದರೆ ಒಂದೇ ಲೈನಲ್ಲಿ ಮೇಲೆ ಹೋಗ್ತಾ ಇದೆ, ಎಲ್ಲೂ ಬೀಳಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿದೆ, ಸ್ಟಾಕ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಸಾರಾಂಶ ಏನು ಅಂದರೆ, ನಾನು 4 IT ಕಂಪ್ನೀಸ್ ಹೇಳಿದ್ದೀನಿ. ಇದರಲ್ಲಿ ಕೆಲವೊಂದು 5,000 4,000 ರೇಂಜಲ್ಲಿರೋ ಸ್ಟಾಕ್ಸ್ 2 ಹೇಳಿದ್ದೀನಿ. ಇನ್ನೆರಡು 1,000, ಇನ್ನೊಂದು 500 ರೂಪಾಯಿ ಒಳಗಿರೋ ಸ್ಟಾಕ್ನ ಹೇಳಿದ್ದೀನಿ. ಸೊ ಈ ಸ್ಟಾಕ್ಗಳಲ್ಲಿ ಏನು ಅಂದರೆ, ನಿಮಗೆ ಕಾಂಪೌಂಡಿಂಗ್ ತುಂಬ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ, ಆರ್ಡರ್ ಬುಕ್ ತುಂಬ ಚೆನ್ನಾಗಿದೆ. ಸೊ ಇದು 3 ಒಟ್ಟುಗೂಡಿದ್ರೆ ಖಂಡಿತ ನಿಮ್ಮ ಪೋರ್ಟ್ಫೋಲಿಯೋ
ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಓಕೆನಾ? ಸೊ ಒಂದು ಪವರ್ ಆಫ್ ಕಾಂಪೌಂಡಿಂಗ್ನ ಎಂಜಾಯ್ ಮಾಡಬೇಕು ಅಂದರೆ ಇಂಥ ಸ್ಟಾಕ್, ಒಳ್ಳೊಳ್ಳೆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ. ಇದು ಯಾವುದೇ ರೀತಿ ಕಾಲ್ ಟಿಪ್ ರೆಕಮೆಂಡೇಷನ್ ಇಲ್ಲ, ಜಸ್ಟ್ ಎಜುಕೇಷ್ನಲ್ ಪರ್ಪಸ್ಸು. ನನ್ನ ಒಂದು ರಿಸರ್ಚನ್ನು ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ನಿಯರ್ಲಿ 20 ನಿಮಿಷ ಆಗಿದೆ. ಸೊ ನೀವು 1.25x ಅಥವಾ 1.5xಗೆ ಶಿಫ್ಟ್ ಮಾಡಿಕೊಂಡು ನೋಡ್ಬೋದು ವಿಡಿಯೋನ. ಸೊ ನಾನು ಬೇಕು ಅಂತ ಸುಮ್ಮನೆ ಏನೇನೋ ಹೇಳಿ ಇದು ಮಾಡೋಕ್ಕೂ ಆಗೋದಿಲ್ಲ, ಕಡಿತಗೊಳ್ಸೋಕ್ಕಾಗೋದಿಲ್ಲ. ತುಂಬ ಕ್ರೆಡೆನ್ಷಿಯಲ್ಸ್ ನೆಸಸರಿ ಇದೆ, ಅದನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆನಾ? ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಗುಡ್ ನೈಟ್.